ಮಂತ್ರ ತಿಳಿಸೋ ಮುನ್ನ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ವಿಶ್ವನಾಥ್ ಅಂತ ಭದ್ರಾವತಿಯಿಂದ. ನಮಸ್ತೆ ವಿಶ್ವನಾಥ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ಕೇಳೋಕೆ? ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/8/2009. 3/8/2009. ಸಮಯ ಸಂಜೆ 7:05 ಮೇಡಮ್. 7:05. ಪ್ರಶ್ನೆ ಕೇಳಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ಜೋಶಿ ಅಂತ ಭದ್ರಾವತಿಯಿಂದ ಮಾತಾಡೋದು. ತುಂಬಾ ಖುಷಿ ಆಗುತ್ತೆ. ಸಂತೋಷ. ನಿಮ್ಮ ಕಾರ್ಯಕ್ರಮ ಕೇಳಿ ನಮ್ಗೆ ಬಹಳ ಆನಂದ ಆಗಿದೆ. ನಿಮ್ಮ ಕಾರ್ಯಕ್ರಮ ಫಾಲೋ ಮಾಡ್ತೀವಿ ನಾವು. ತುಂಬಾ ಸಂತೋಷ, ಕೃತಜ್ಞತೆಗಳು. ಆಶೀರ್ವಾದ ಯಾವತ್ತೂ ನಮ್ಗಿರ್ಲಿ. ಹೇಳಿ, ಈಗ ಪಾಪ ಹೇಳಿದ್ರಿ ಸಮಯ ಇತ್ಯಾದಿ ತಿಳಿಸಿದ್ದೀರಾ. ವಿದ್ಯಾಭ್ಯಾಸ ಹೇಗಿದೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಾಯ್ತು. ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಸರ್ ಈಗ. ಮುಂದೆ ವಿದ್ಯಾಭ್ಯಾಸ ಹೆಂಗಿದೆ ಅಂತ ಖಂಡಿತ ನೋಡಿ. ಇವ್ರದ್ದು ಮಕರ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ಇವರಿಗೆ ಪಂಚಮಾಧಿಪತಿ ಷಷ್ಠದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು. ನೋಡಿ, ಅಮ್ಮನವರ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಸ್ವಲ್ಪ ಮೊಸರು ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಹೇಳಿ. ಅವ್ರ ಕೈಲಿ ಈ ಹುಡುಗನ ಕೈಲಿ ಮಾಡಿಸಿ. ಅದು ತುಂಬ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈಗ ನಡೀತಾ ಇರತಕ್ಕಂಥದ್ದು ರಾಹುಭುಕ್ತಿ ನಡೀತಾ ಇದೆ. ಮುಂದಿನ ಅಕ್ಟೋಬರ್ ನಂತರ ಇವರಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಆತಂಕ ಬೇಡ. ಈ ಅಮ್ಮನವ್ರಿಗೆ ಏನು ಹೇಳಿ ನಾವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಇವರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಪ್ರತಿಭಾಶಕ್ತಿ ಹೆಚ್ಚು ಅದು ಹೊಳಿಬೇಕು. ಪ್ರತಿಭಾ ನವನವೋನ್ಮೇಷ ಶಾಲಿನಿ ಅಂತ, ಅದು ಹಾಗೆ ಚುರುಕಾಗಿರಬೇಕು, ಹೊಳಿತಾ ಇರಬೇಕು ಅಂತ ಅದು ಉಂಟಾಗುತ್ತೆ. ಅಮ್ಮನವರ ಪ್ರಾರ್ಥನೆ ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದ ವಿಶ್ವನಾಥ್ ಅವರೇ, ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳೇನು ಈ ವಾರದ ವಿಶೇಷ ಮಂತ್ರವನ್ನು ವೀಕ್ಷಕರಿಗೆ ತಿಳಿಸೋದಾದ್ರೆ? ವಿಶೇಷ ಮಂತ್ರ ಗಮನಿಸೋಣ. ಮನಸ್ಸಿನ ಸಮಾಧಾನಕ್ಕೆ ಮಂತ್ರಗಳೆಲ್ಲ ಮನನಾಥ ತ್ರಾಯತೆ ಅಂತ ಹೇಳಿಕೊಂಡ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ. ಮನನ ಮಾಡ್ತಾ ಇರಬೇಕು, ಸದಾಕಾಲ ಅದನ್ನು ಮನಸ್ಸಿನಲ್ಲಿ ಗುನುಗ್ತಾ ಇರಬೇಕು. ಯಾವುದೋ ಒಂದು ಸಂಗೀತ ಹೇಳ್ಕೊಳ್ತಿರಲ್ಲ, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ಆ ರೀತಿಯಲ್ಲಿ ಮಂತ್ರಗಳನ್ನು ಹೇಳ್ಕೊಂಡಾಗ ಅದು ನಮ್ಮನ್ನು ರಕ್ಷಿಸುತ್ತೆ ಬುದ್ಧಿಯ ಹೊಳಹಿನ ಮೂಲಕ. ಮಂತ್ರ ಗಮನಿಸಿ, ತುಂಬ ಸರಳವಾಗಿದೆ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ಅಂತ. ಇದೊಂದು ರೀತಿಯಲ್ಲಿ ಹಾಡಿನ ಉಪಾಧಿಯಲ್ಲೇ ಇದೆ. ಇದನ್ನು ಹೇಳ್ಕೊಳ್ತಾ ಇದ್ದರೆ ಮನಸ್ಸಿಗೆ ಒಂದು ಅತ್ಯಂತ ಮುದ, ಹಿತ, ಸಂತೋಷವನ್ನು ತಂದುಕೊಡುತ್ತೆ. ಆಪತ್ಕಾಲದಲ್ಲಿ ನೋವು, ಸಂಕಟ, ದುಃಖ ಅಂದಾಗ ಇದನ್ನು ಹೇಳ್ಕೊಳ್ಳಿ. ಹಾಗೆ ತೇಲಿ ಹೋಗ್ತೀರಾ. ಹೇಗೆ ಒಂದು ನದಿಯನ್ನು ದಾಟುವಾಗ ದೋಣಿ ಮೂಲಕ ನಾವು ದಾಟ್ತೀವೋ ಆ ಕಡೆಗೆ, ಆ ರೀತಿಯಲ್ಲಿ ಆ ಸಂಕಟ, ದುಃಖದಿಂದ ದಾಟಿಬಿಡ್ತೀರ. ಈ ಮಂತ್ರ ಹೇಳ್ಕೊಳ್ಳಿ. ಇದು ಈ ವಾರದ ಮಂತ್ರ. ಶಾಸ್ತ್ರಿಗಳೇ, ಈ ದಿನ ವಾರದ ವಿಶೇಷತೆಯನ್ನು ತಿಳಿಸಿದ್ರಿ. ಹಾಗೆ ಇಡೀ ವಾರಕ್ಕೆ ಒಂದು ಜಪಿಸೋಕೆ ಮಂತ್ರ, ರಾಶಿ, ಫಲಾಫಲ. ಧನ್ಯವಾದ ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.